ಯಾರು ಸೆಲೆಬ್ರಿಟಿ ಮಕ್ಕಳು, ರಾಜಕಾರಣಿಗಳು ಮಕ್ಕಳು ಇಲ್ಲ ದೊಡ್ಡ ದೊಡ್ಡವ್ರ ಮಕ್ಳ ಮೇಲೆ ಎಲ್ಲೂ ಅತ್ಯಾಚಾರ ಆಗ್ತಾ ಇಲ್ಲ ಸರ್. ಬಡ ಹೆಣ್ಣು ಮಕ್ಕಳ ಮೇಲೆ ಹೇಗೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸಮಾಜದಲ್ಲಿ ನಾವು ಮಾನ ಮರ್ಯಾದೆ ಮುಚ್ಕೊಳ್ಳಕ್ಕೆ ಊಟ ಬಟ್ಟೆಗೆ ದುಡಿತೀವಿ. ಕೆಲವ್ರು ಏನ್ ಮಾಡ್ತಾರೆ, ಮಾನ ಎಲ್ಲ ಈಚೆ ಬಂದ್ಬಿಟ್ಟಿರುತ್ತೆ, ಬಟ್ಟೆನೇ ಇರೋದಿಲ್ಲ, ದೇಹದ ಮೇಲೆ ಬಟ್ಟೆನೇ ಇರೋದಿಲ್ಲ. ಆಗ ಏನಾಗುತ್ತೆ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ಸ್ ಇರುತ್ತೆ. ಇವಾಗ ಒಬ್ಬ ಭಿಕ್ಷುಕನ, ಒಬ್ಬ ಬಡವನ, ರಸ್ತೆಯಲ್ಲಿ ಯಾವನೋ ಒಬ್ಬ ಪೊರ್ಕಿ ಎಂತವ್ರಿಗೂ ನಿಮ್ಗೆ ಗೊತ್ತಿರುತ್ತೆ ಸೆಕ್ಷುಯಲಿ ಅಡಿಕ್ಟ್ ಆಗಿರ್ತಾರೆ. ಅವ್ರ ಮೊಬೈಲ್ ಅಲ್ಲಿ ನೋಡುವಾಗ ಯಾವಳೋ ಒಬ್ಳು ಮೈ ಮೇಲೆ ಬಟ್ಟೆ ಹಾಕೊಂಡಿರೋ ಫುಲ್ ಎಕ್ಸ್ಪೋಸ್ ಮಾಡಿರ್ತಾಳೆ, ಅವಳನ್ನ ಮುಟ್ಟಕ್ ಆಗಲ್ಲ. 5 ಸ್ಟಾರ್ ಹೋಟೆಲ್ಗೆ ಹೋಗಕ್ ಆಗ್ದಿರ ಇದ್ರೇನು ರಸ್ತೆಯಲ್ಲಿ ಯಾರೋ ಪುಟ್ಟ ಬಡ ಮಕ್ಳು ಹೋಗ್ತಾರಲ್ಲ, ಆವಾಗ ಅಂತ ಮಕ್ಕಳ ಮೇಲೆ ಪ್ರಕರಣಗಳು ಹೆಚ್ಚಾಗುತ್ತೆ. ನಿಜ ಅಲ್ವಾ? ದೊಡ್ಡವ್ರನ್ನ ಮುಟ್ಟಕ್ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಅವ್ರ ದೇಹ, ಬಟ್ಟೆ ಒಳಗೆ ಮೈ ಇರುತ್ತೆ, ಬಟ್ ಇವ್ರು ಕೆಲವರೆಲ್ಲಾರು ದೇಹ ಎಕ್ಸ್ಪೋಸ್ ಮಾಡುವಾಗ ಇಲ್ಲಿ ನೋಡ್ತಾನೆ ಯಾವನೋ ಒಬ್ಬ ಪೊರ್ಕಿ, ಪಕ್ಕದಲ್ಲಿ ಯಾರೋ ಒಬ್ರು ಹೆಣ್ಮಕ್ಳು ಕಾಣಿಸ್ತಾರೆ, ಅವ್ರ ಮೇಲೆ ಅತ್ಯಾಚಾರ ಮಾಡುವಂತದ್ದು ಮಾಡ್ತಾರೆ. ಸೊ ಬಲಿ ಹಾಕ್ತಾರೋದು ಯಾರು? ರಾಜಕಾರಣಿಗಳು ಮಕ್ಳ, ಸೆಲೆಬ್ರಿಟೀಸ್ ಇಲ್ಲ ಬಿಸ್ನೆಸ್ ಮನ್ ಮಕ್ಳ? ಬಲಿ ಆಗ್ತಾ ಇರೋದು ಬಡ ಹೆಣ್ಮಕ್ಳು ಸರ್. ಅದಕ್ಕೆ ಇವತ್ಗೂ ಎಷ್ಟು ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಹೇಳಿ? ಪೊಲೀಸ್ ಠಾಣೆಗೆ ಹೋದ್ರು ಇತ್ತೀಚಿನ ಪ್ರಕರಣದಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಪುಟ್ ಮಕ್ಳು ಹೋಗ್ತಾರಲ್ವಾ, ಪೋಕ್ಸೋ ಕೇಸ್ ಅಂತದ್ದು, ಬಿಡ್ರಮ್ಮ ಮುಂದೆ ನಿಮ್ ಮಕ್ಳು ಬಾಳಿ ಬದುಕ್ಬೇಕು, ಯಾಕೆ ಕಂಪ್ಲೇಂಟ್ ಕೊಡಕ್ ಬರ್ತೀರಾ, ಬಿಟ್ಬಿಡಿ, ಏನೋ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅನ್ನೋಂಥದ್ದು ಸಹ ನಡೀತಾ ಇದೆ ಸ್ಟೇಷನ್ಸ್ ಅಲ್ಲಿ. ಅದಕ್ಕೆ ಸರ್ ಇವತ್ತು ನ್ಯಾಯ ಸಿಗೋದಿಲ್ಲ ಅಂದ್ರೆ ಯಾಕೆ ಇಂತ ಒಂದು ಅತ್ಯಾಚಾರ ಆಗಿದಂತ ಎಷ್ಟು ಜನ ನಮ್ ರಾಜ್ಯದಲ್ಲಿ ಎಷ್ಟು ಲಕ್ಷ ಹೆಣ್ಮಕ್ಳಿದಾರೆ ಹೇಳಿ ನೋಡೋಣ? ಯಾರಾದ್ರೂ ಒಬ್ರು ಹೊರಗಡೆ ಬರ್ತಾರ, ಮಾತಾಡ್ತಾರ? ನಾನ್ ಮಾತಾಡ್ಬೇಕು ಅನ್ನೋದು ನನ್ಗೇನ್ ಸರ್ ಗ್ರಾಚಾರ? ಅಟ್ ಲೀಸ್ಟ್ ಒಂದ್ 10 ಜನಕ್ಕಾದ್ರೂ ಅವೇರ್ನೆಸ್ ಆಗ್ಲಿ, ಸೇಫ್ ಆಗ್ಲಿ, ಅವ್ರ ಮಕ್ಕಳನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನನ್ನ 100 ಜನ ಕೆಟ್ಟವ್ರು ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದ್ ಹೆಣ್ಣು ಮಗು ಪೇರೆಂಟ್ ಆದ್ರೂ ಇಲ್ಲ ನೀನ್ ಹಿಂಗಿರು ಅನ್ನೋಂತ ನನ್ನ ವಿಡಿಯೋ ಒಬ್ರಾದ್ರೂ ಪಾಸಿಟಿವ್ ಆಗಿ ತಗೊಳ್ತಾರಲ್ಲ, ದಟ್ ಮೇಕ್ಸ್ ಮಿ ಹ್ಯಾಪಿ. ಇವತ್ಗೂ ಹೇಳ್ತೀನಿ, ಯಾವುದೇ ಪೊಲೀಸ್ ಅವರು ಅಷ್ಟೇ ಸರ್, ನಾನು ಅದ್ ಪ್ರೌಡ್ ಆಗಿ ಹೇಳ್ತೀನಿ, ಪೊಲೀಸ್ ಅವ್ರ ವಿರುದ್ಧನೂ ಕೆಲ ಕೆಟ್ಟ ಪೊಲೀಸ್ ಅವ್ರ ವಿರುದ್ಧ ಬಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ರೈಟ್ ಅಂತಾರೆ. ಇಲ್ಲ ಅಂದ್ರೆ ನಾನು ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೈತೀನಿ ಎಲ್ಲ, ನನ್ ಮೇಲೇನು ಅನೇಕ ಪ್ರಕರಣ ದಾಖಲಾಗ್ಬೋದಾಗಿತ್ತಲ್ವಾ? ಆಗ್ಬೋದಾಗಿತ್ತಲ್ಲ ನನ್ ಬೈದಿರೋದಕ್ಕೆ. ನೀನು ನನ್ನ ಯಾವಾಗ ಬೈತೀಯಾ, ನಾನು 1 or 2 3 times ಕಂಟ್ರೋಲ್ ಮಾಡ್ತೀನಿ. ವೆನ್ ಇಟ್ ಕ್ರಾಸ್ ದ ಲಿಮಿಟ್ ಕ್ರಾಸ್ ಆದಾಗ ಡೆಫಿನೆಟ್ಲಿ ನಾನು ತಿರುಗಿ ಬಿದ್ದೇ ಬೀಳ್ತೀನಿ. ಯಾವಾಗ ಎಲ್ಲಾನು ಹೊರದು ಬುಡ ಸಮೇತ ಎತ್ತಿಟ್ಕೊಂಡು ಕೊಡ್ತೇನೆ. ದಟ್ ಇಸ್ ಮೀ. ನನ್ನ ಕೇಸ್ ಯಾವಾಗೂ ಅಷ್ಟೇ, ನಾನ್ ಚೂಸ್ ಮಾಡುವಂಥದ್ದು ಅತ್ಯಾಚಾರ ಪ್ರಕರಣಗಳು, ಲೈಂಗಿಕ ದೌರ್ಜನ್ಯ, ಇದೇ ಮುಖ್ಯವಾಗಿ. ಬಿಕಾಸ್ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿರೋದು ಅದೇ ಕೇಸಸ್ ಅಲ್ವಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.